ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿ ಬಣ್ಣ ಹಚ್ಚುತ್ತಾ ಇದ್ದೀನಿ ಪೇಂಟ್ಗೆ. ಆಚೆಯಲ್ಲಿ ನಾನು ರಂಗೋಲಿ ಬಿಡಿಸಿದ್ನಲ್ಲ ಪೇಂಟ್, ಅದು ಖಾಲಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಮತ್ತೆ ಅದಕ್ಕೆಲ್ಲ ಬಣ್ಣ ಹಚ್ಚು ಚೆನ್ನಾಗಿರುತ್ತೆ. ಇನ್ನೇನು ಹೊಸ ವರ್ಷವೂ ಬಂತು, ಎಲ್ಲರೂ ಬಣ್ಣ ಹಚ್ಚಿರ್ತಾರೆ. ನೀನು ಹೊಸ ವರ್ಷದಲ್ಲಿ ಮನೇಲಿ ಇರಲ್ಲ, ಅಲ್ಲಿ ಹೋಗ್ತಿರ್ತೀರಾ. ನನಗೂ ಬಿಡೋಕ್ಕಾಗಲ್ಲ, ಇವಾಗಾದರೂ ಕಲರ್ ಹಚ್ಬಿಡು ಅಂತಂದರು. ಅದಕ್ಕೆ ಪೇಂಟ್ ತರಿಸಿಟ್ಟಿದ್ರು. ಅದಕ್ಕೆ ಕಲ್ಲರ್ ಹಚ್ಚು ಅಂದರು. ಅದಕ್ಕೆ ಹಚ್ಚುತ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇವಾಗ. ಹಾಗೆ ಹಿಂದೆ ಗೇಟ್ ಹತ್ರನೂ ರಂಗೋಲೆ ಬಿಡಿಸಿದ್ದೀವಿ. 2-3 ಗೇಟ್ ಇರೋದು. ಇನ್ನೊಂದು ಹಿಂದೆ ಗೇಟ್ ಹತ್ರನೂ ಇದೇ ರೀತಿ ಬೇರೆ ಡಿಸೈನ್ ಬಿಡಿಸಿದ್ದೆ. ಅದಕ್ಕೂ ಈ ಥರ ಸಿಂಪಲ್ಲಾಗಿ ಪೇಂಟ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಪೇಂಟ್ ಎಲ್ಲ ಹೊಡೆದು ಮುಗಿಸಿದಾಗ ಅಷ್ಟರಲ್ಲಿ ಒಂದು ಪಾರ್ಸೆಲ್ ಬಂತು. ಪಾಪುಗೆ ಅಂತ ಒಂದು ಸ್ಟೋರೇಜ್ ಬಾಕ್ಸ್ ಬುಕ್ ಮಾಡಿದ್ದೆ. ಅಂದರೆ ಅವಳದು ಪಾಪುದು ಚಿಕ್ಕ ಬಟ್ಟೆ ಆಗಿರೋದ್ರಿಂದ ಬೀರುಲಿ ಎಷ್ಟೇ ಇಟ್ರು ಮತ್ತೆ ಎಲ್ಲ ಮಿಸ್ ಆಗ್ತಾಯಿತ್ತು, ಎಷ್ಟೇ ಜೋಡಿಸಿದ್ರು. ಅದಕ್ಕೆ ಅವಳಿಗೆ ಅಂತ ಒಂದು ಸ್ಟೋರೇಜ್ ಬಾಕ್ಸ್ ತರಿಸೋಣ, ನೀಟಾಗಿ ಇಟ್ಕೊಬೋದು ಅಂತ. ಅಂದರೆ ಅವಳು ಚಿಕ್ಕ ಬಟ್ಟೆಗಳೇ ಒಂದು ಕಡೆ, ಹೊಸದೇ ಒಂದು ಕಡೆ, ಆ ಥರ ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ಟೋರೇಜ್ ಬಾಕ್ಸ್ನ ಹುಡುಕ್ತಾ ಇದ್ದೆ. ಇದು ತುಂಬ ಚೆನ್ನಾಗಿತ್ತು, ರಿವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇದನ್ನೇ ತರಿಸೋಣ ಅಂದ್ಬಿಟ್ಟು ಸೆಟ್ ಆಫ್ 3 ಬರುತ್ತೆ ಇದು. ಅದನ್ನು ತರಿಸಿದ್ದೆ, ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಅಂದರೆ ಚೆನ್ನಾಗಿದ್ದರೆ ನಮಗೂ ಬಟ್ಟೆಗಳನ್ನ ಇಟ್ಕೊಳ್ಳೋಕ್ಕೆ ಅಂತ ತರಿಸೋಣ ಅಂತ ಅಂದ್ಬಿಟ್ಟು ತರಿಸಿದೆ. ತುಂಬಾ ಚೆನ್ನಾಗಿದೆ ನೋಡಿ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 237 ರೂಪಾಯಿ ಅಷ್ಟೇ. ನೋಡೋಣ, ಚೆನ್ನಾಗಿದ್ದರೆ ಕ್ವಾಲಿಟಿ ನಮಗೂ ತರಿಸೋಣ ಅಂತ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇನ್ನೊಂದು 3 ಬುಕ್ ಮಾಡಿದ್ದೀನಿ. ಅಂದರೆ ಇನ್ನೂ 2 ಸೆಟ್ ಬುಕ್ ಮಾಡಿದ್ದೀನಿ. ನಮಗೂ ಜೋಡಿಸ್ಕೊಳ್ಳೋಕೆ ಈಸಿ ಆಗುತ್ತಲ್ವ, ಮಿಸ್ ಆಗೋಲ್ಲ ಬೇಗ. ಎಷ್ಟೇ ಜೋಡಿಸಿದ್ರು ಪದೇ ತೊಗೊಳ್ಳುವಾಗ, ಒಂದಿಲ್ಲ ಅಂದ್ರೆ ಇನ್ನೊಂದು ತೊಗೊಳ್ಳುವಾಗ ಎಲ್ಲ ಮಿಸ್ ಆಗ್ತಾ ಇರುತ್ತೆ. ಬೀರು ಎಲ್ಲ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ತರಿಸೋಣ ಅಂತ ಅಂದ್ಕೊಂಡು ಮತ್ತೆ ಬುಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ಲಿಂಕ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಬಟ್ಟೆ ಅಂತಲ್ಲ, ನೀವೇನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಸ್ಟೋರೇಜ್ ಬಾಕ್ಸ್ ಅದು. ನಾನು ಪಾಪು ಬಟ್ಟೆಗಳನ್ನ, ನಮ್ಮ ಬಟ್ಟೆಗಳನ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ. ನೀವು ಏನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ತುಂಬ ಕ್ವಾಲಿಟಿ ಸಖತ್ತಾಗಿದೆ. ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಎಲ್ಲೂ ಸಿಗಲ್ಲ ನಿಮಗೆ. ತುಂಬ ಚೆನ್ನಾಗಿದೆ. ಎಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದಾದಮೇಲೆ ಪಾಪು ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಟೆ ಅದರಲ್ಲಿ. ಮತ್ತು ಅವಳು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಹಠ ಮಾಡ್ತಾಯಿದ್ಲು. ಒಳಗಡೆ ಎಲ್ಲ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಆಚೆಲಿ ಕೂರಿಸ್ಕೊಂಡು ಅವಳನ್ನ ಆಟ ಆಡಿಸ್ತಾ ಇದ್ದೆ. ಇವಾಗ ಎದ್ದು ನಿಂತ್ಕೊತಾಳೆ, ತುಂಬ ಹೊತ್ತು ನಿಂತ್ಕೊತಾಳೆ. ಮೊದಲು ಜಾಸ್ತಿ ಹೊತ್ತು ನಿಂತ್ಕೊತಾ ಇರಲಿಲ್ಲ, ಇವಾಗ ಪರವಾಗಿಲ್ಲ. ಮತ್ತು ನಿಂತ್ಕೊಂಡು ಒಂದು 2 ಹೆಜ್ಜೆ 3 ಹೆಜ್ಜೆ ಮುಂದೆ ಹೋಗ್ತಾಳೆ, ಮತ್ತು ಬಿದ್ದೋಗ್ತಾಳೆ. ಶಕ್ತಿ ಸ್ವಲ್ಪ ಸಾಲ್ತಾ ಇಲ್ಲ. ಅದಕ್ಕೆ ಇನ್ನೊಂದು ತಿಂಗಳಷ್ಟರಲ್ಲೆಲ್ಲ ನಡಿಬೋದು ಅಂತ ಹೇಳಿದ್ದಾರೆ ಹಾಸ್ಪಿಟಲಲ್ಲಿ. ಅಂದರೆ ಸ್ವಲ್ಪ ಅವಳಿಗೆ ಬೇಗ ಹುಟ್ಟಿರೋದ್ರಿಂದ ಶಕ್ತಿ ಸ್ವಲ್ಪ ಕಮ್ಮಿ, ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಸಂಜೆ ಯಾಕೋ ಜಾಮೂನ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಹರೀಶಿಗೆ ಹೆಂಗಿದ್ರು ಕೋಟೆಗೆ ಹೋಗಿದ್ರು, ಪ್ಯಾಕೆಟ್ ತೊಗೊಂಬನ್ನಿ, ಗುಲಾಬ್ ಜಾಮೂನ್ ಪ್ಯಾಕೆಟು ತಿನ್ನಬೇಕು ಅನಿಸ್ತಿದೆ ಅಂತಂದೆ. ಗೆಟ್ 1 ಬೈ 1 ಇತ್ತು. 2 ಪ್ಯಾಕೆಟ್ ತೊಗೊಂಬಂದಿದ್ದಾರೆ. ಅದನ್ನು ಹಾಲಲ್ಲಿ ಕಲಸಿ ಇಟ್ಟಿದ್ದೀನಿ. ಕೆಲವರು ನೀರಲ್ಲಿ ಕಲಿಸ್ತಾರೆ. ನಾನು ಒಂದು ಸ್ವಲ್ಪನೂ ನೀರು ಯೂಸ್ ಮಾಡಲ್ಲ, ಹಾಲನ್ನೇ ಹಾಕಿ ಯೂಸ್ ಮಾಡಿ ಚೆನ್ನಾಗಿ ಕಲಸು. ಒಂದು 10 ನಿಮಿಷ, ಒಂದು 1/4 ಗಂಟೆ ಇಟ್ಟರೆ ಚೆನ್ನಾಗದು ಅಳ್ಕೊಳ್ಳುತ್ತೆ. ಅವಾಗ ಸ್ವಲ್ಪ ಕೈಗೆ ತುಪ್ಪನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ಉಂಡೆಗಳು ಮಾಡಿಕೊಂಡು, ನಾವು ಜಾಸ್ತಿ ದಪ್ಪ ಮಾಡಿಕೊಂಡೆ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ, ಒಡೆದೋಗ್ಬಿಡುತ್ತೆ. ಅದಕ್ಕೆ ನಾರ್ಮಲ್ ಸೈಜಲ್ಲಿ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಎಣ್ಣೆಗೆ ಹಾಕಿ ಬೇಯಿಸ್ಕೊಬೇಕು. ಗುಲಾಬ್ ಜಾಮೂನ್ ಮಾಡೋದನ್ನ ನಮ್ಮ ಅಮ್ಮನಿಂದನೇ ನಾನು ಕಲ್ತಿರೋದು. ನಮ್ಮ ಅಮ್ಮ ಅಂತ ಸಖತ್ತಾಗಿ ಮಾಡ್ತಾರೆ. ನಮ್ಮ ಅಮ್ಮ ಮಾಡೋ ಜಾಮೂನ್ ಅಂದರೆ ಎಲ್ರಿಗೂ ಇಷ್ಟ. ಅಷ್ಟು ಟೇಸ್ಟಿಯಾಗಿರುತ್ತೆ. ಅವ್ರ ಥರನೇ ನಾವು ಮಾಡಿದ್ರು ಅವರಷ್ಟು ಟೇಸ್ಟ್ ನಮ್ಮ ಕೈಯಲ್ಲಿ ಬರೋಲ್ಲ. ಅಷ್ಟು ಚೆನ್ನಾಗಿ ಮಾಡುತ್ತೆ ನಮ್ಮಮ್ಮ. ಪಾಕ ಆಗಲಿ, ಅದನ್ನು ರೌಂಡ್ ಮಾಡೋದಾಗಲಿ, ಪ್ರತಿಯೊಂದನ್ನು ಅಮ್ಮನ ಹತ್ರ ನೋಡೇ ಕಲ್ತಿರೋದು ನಾನು. ಎಷ್ಟೇ ಕಲ್ತ್ರೂ ಅವರಷ್ಟು ರುಚಿಯಾಗಿ ಮಾಡೋಕ್ಕೆ ಬರೋಲ್ಲ. ಹೆಂಗೋ ನಂಗೆ ತಕ್ಕ ಮಟ್ಟಿಗೆ ಹೆಂಗೆ ಬರುತ್ತೆ ನಂಗೆ ಮಾಡ್ಕೊಂಡು ತಿಂತಾಯಿದ್ದೀನಿ.
ಆಲ್ರೆಡಿ ಪಾಕ ರೆಡಿ ಮಾಡಿ ಇಟ್ಟಿದ್ದೀನಿ. ಸಕ್ಕರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಒಂದು 2 ಲವಂಗ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಪಾಕ ರೆಡಿ ಮಾಡಿ ಇಟ್ಟಿದ್ದೀನಿ. ಏನಿಲ್ಲ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು ಅಷ್ಟೇ, ಅದನ್ನೇನು ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದು 2 ನಿಮಿಷ ಅದು ಕುದ್ರೆ ಸಾಕು, ಪಾಕ ರೆಡಿಯಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಪಾಕ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಜಾಮೂನ್ಗೆ, ಯಾಕಂದರೆ ಅದೆಲ್ಲ ಫುಲ್ ಕುಡ್ಕೊಂಬಿಡುತ್ತೆ ನಾವು ಅದನ್ನ ಹಾಕಿದಾಗ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು, ಇಲ್ಲಾಂದರೆ ಪಾಕನೇ ಸಿಗಲ್ಲ, ಒಂದು ಸ್ವಲ್ಪನೂ ಆ ರೀತಿ ಆಗಿಬಿಡುತ್ತೆ. ಪಾಕನೂ ಅಂತಾರೆ, ಶುಗರ್ ಸಿರಪ್ ಅಂತಲೂ ಅಂತಾರೆ, ನಾವೆಲ್ಲ ಪಾಕ ಅಂತಲೇ ಅಂತೀವಿ. ನೋಡಿ ಇವಾಗ ರೆಡಿ ಆಯಿತು. ಅದನ್ನು ಬೇಯಿಸಿ ಇಟ್ಟಿದ್ದೀನಿ ಎಣ್ಣೆಲಿ ಕರೆದು. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಕಮ್ಮಿ ಊರಲ್ಲೇ ಮಾಡ್ಕೊಬೇಕು, ಜಾಸ್ತಿ ಬೇಗ ಉರಿ ಕೊಟ್ಟರೆ ಬ್ಲ್ಯಾಕ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಗೋಲ್ಡನ್ ಬ್ರೌನ್ ಬಂದಮೇಲೆ ಅದನ್ನು ಸ್ವಲ್ಪ ಆರಾಗಿ ಬಿಟ್ಟು ತಣ್ಣಗಾಗಿರೋವಂಥ ಪಾಕದೊಳಗಡೆ ಹಾಕಿ ಒಂದು 10 ನಿಮಿಷ 1/4 ಗಂಟೆ ಬಿಟ್ಟರೆ ಚೆನ್ನಾಗಿ ಅದೆಲ್ಲ ಡಬಲ್ ಆಗಿರುತ್ತೆ. ಅಂದರೆ ನಾವು ಏನು ಸೈಜಲ್ಲಿ ಮಾಡಿರ್ತೀವಿ ಅದ್ರ ಡಬ್ಬಲ್ ಆಗಿರುತ್ತೆ. ಬಟ್ ಶುಗರ್ ಸಿರಪ್ ಸ್ವಲ್ಪ ಕಮ್ಮಿ ಆದ್ರೂ ಚೆನ್ನಾಗಿರಲ್ಲ. ಬೇಕು ಅಂದರೆ ನೀವು ಜಾಸ್ತಿನೇ ಹಾಕೊಬೇಕು, ಅವಾಗ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಮ್ಮಿನೇ ಮಾಡಿದ್ದೆ, ಸಿರಪ್ ಎಲ್ಲ ಕುಡ್ಕೊಂಬಿಟ್ಟಿತ್ತು, ಅದು ಪಾಕ ಎಲ್ಲ ತುಂಬ್ಕೊಂಬಿಟ್ಟಿತ್ತು. ಸ್ವಲ್ಪ ಇತ್ತು ಪಾಕ ಅಷ್ಟೇ. ನೋಡಿ ಈ ರೀತಿ ಆಗಿದೆ, ತುಂಬಾ ಟೇಸ್ಟಾಗಿ ಚೆನ್ನಾಗಿತ್ತು. ತೊಳೆದಿರೋ ಪಾತ್ರೆನೆಲ್ಲ ಜೋಡಿಸ್ತಾ ಇದೆ ಎತ್ಕೊಂಡು. ಅವಳು ನೋಡಿಬಿಟ್ಟು ಪಾಪನು ನಿಂತ್ಕೊಂಡು ಅವಳನ್ನೇ ಒಂದೊಂದಾಗಿ ಎತ್ಕೊಡ್ತಾ ಇದ್ದಾಳೆ ನನಗೆ ಜೋಡ್ಸೋಕ್ಕೆ. ಇವಾಗಲೇ ನೋಡಿ ಎಷ್ಟು ಹೆಲ್ಪ್ ಮಾಡ್ತಿದ್ದಾಳೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಇರಬೇಕು ಮನೇಲಿ ಅಂತ. ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಸುಮ್ಮನೆ ಆಟ ಆಡ್ತಾ ಇದ್ಲು ಅವಳ ಪಾಡಿಗೆ. ಅವಳು ನಾನು ಒಂದೊಂದಾಗಿ ತೊಗೊಂಡು ನಾನೇ ಜೋಡಿಸ್ತಾ ಇದ್ದೆ. ನೋಡ್ಕೊಂಡು ಅವಳನ್ನೇ ಎತ್ತಿ ಕೊಡ್ತಾ ಇದ್ದಾಳೆ. ಅಮ್ಮ ಹ್ಞೂ ಅಂದ್ಕೊಂಡು ಅವಳನ್ನೇ ಎತ್ಕೊಡ್ತಾ ಇದ್ಲು. ಅದಕ್ಕೇ ಅವರಿಗೆ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳಿ, ಇದನ್ನು ವೀಡಿಯೋ ಮಾಡ್ಕೊಳ್ಳಿ ಅಂತಂದೆ. ಅದಕ್ಕೆ ವೀಡಿಯೋ ಮಾಡಿದ್ರು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ 11 ಗಂಟೆ ಆಗಿತ್ತು. ಪಾಪುಗೆ ಪೋಲಿಯೋ ಹಾಕ್ಸ್ಬೇಕಾಗಿತ್ತು, ಡಿಸೆಂಬರ್ 21ನೇ ತಾರೀಕು. ಅದಕ್ಕೆ ಪೋಲಿಯೋ ಹಾಕ್ಸೋಣ ಅಂತ ಅಂಗನವಾಡಿಗೆ ಹೋಗಿದ್ವಿ. ಪಾಪುಗೆ ಹೈಟು ವೇಟ್ ಎಲ್ಲ ಚೆಕ್ ಮಾಡ್ತಾಯಿದ್ರು, ಅದನ್ನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಚಿದುಗೂ ಪೋಲಿಯೋ ಹಾಕಿಸ್ಕೊಂಡು ಬಂದ್ವಿ. ಅವಳು ಅಳ್ತಾ ಇದ್ಲು, ಏನೋ ಇಂಜೆಕ್ಷನ್ ಏನೋ ಕೊಡ್ತಾರೆ ಅಂತ ನಿಂತ್ಕೊಳ್ಳೋಕ್ಕೆ ಹೆದರ್ಕೊತಾ ಇದ್ಲು. ಕೊನೆಗೂ ಹೆಂಗೋ ಮಾಡಿ ಪೋಲಿಯೋ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.